ಹೇಳಿ ಸರ್, ದೇವಸ್ಥಾನ ಇವತ್ತು ಏನೇನು ಕಾರ್ಯಕ್ರಮ ಇತ್ತು ಇವತ್ತು? ನನ್ನ ಹೆಸರು ಬಸವೇಗೌಡ ಅಂತ ಕೇರ್ಗಳು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಈ ಒಂದು ಚಾಮುಂಡೇಶ್ವರಿ ಟ್ರಸ್ಟ ಖಜಾಂಚಿ. ಈ ತಿಂಗಳು ಆಷಾಢ ಶುಕ್ರವಾರದಲ್ಲಿ ಪ್ರತಿ ವಾರ ಮೊದಲನೇ ವಾರದಿಂದ ಹಿಡಿದು ಇಲ್ಲಿವರೆಗೂ ಅದ್ಧೂರಿಯಾಗಿ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಮತ್ತು ನಮ್ಮ ಟ್ರಸ್ಟ್ ನಿರ್ದೇಶಕರುಗಳ ಸಹಕಾರದಿಂದ ಅದ್ಧೂರಿಯಾಗಿ ಪೂಜಾ ಮಹೋತ್ಸವ ನಡೆದಿದೆ. 4 ವಾರನೂ ಕೂಡ ವಿಜೃಂಭಣೆಯಿಂದ ಎಲ್ಲ ರೀತಿಯೂ ಪೂಜಾ ಹವನಗಳು ಮತ್ತು ಅಭಿಷೇಕ ಎಲ್ಲ ರೀತಿಯೂ ಚೆನ್ನಾಗಿ ನಡೆದಿದೆ. ಜನರು ಕೂಡ ಅದೇ ರೀತಿ ಈ ಒಂದು ತಾಯಿನ ನಂಬಿಕೊಂಡು ಅದೇ ಥರ ಜನಗಳು ಕೂಡ ಈ ನಮ್ಮ ಕೇರಗಳಿ ಗ್ರಾಮ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಿಂದ ಯಾಕಂದರೆ ಸುಮ್ಮನೆ ಜನಗಳು ಯಾರು ಬರೋಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಬರೋದು. ಅದರಿಂದ ಆ ತಾಯಿ ಒಳ್ಳೇದು ಮಾಡಿದ್ದಾಳೆ. ಅದರಿಂದ ಇಷ್ಟೊಂದು ಜನಸಂಖ್ಯೆಯಲ್ಲಿ ಜನ ಸೇರಿ ಈ ಒಂದು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ಇಷ್ಟೊಂದು ಅದ್ಧೂರಿಯಾಗಿ ನಡೆಸ್ಕೊಡೋದು ತಾಯಿ ಆಶೀರ್ವಾದನೇ ಕಾರಣ. ಹಾಗೆಯೇ ಈ ದಿನ ವಿಶೇಷವಾಗಿ ನಾವು ಅಮ್ಮನವರ ಕೊನೆಯ ವಾರದ ಪ್ರಯುಕ್ತ ನಾವು ಒಂದು 4,000ರಿಂದ 5,000 ಜನಕ್ಕೆ ಇಲ್ಲಿ ಅನ್ನದಾಸೋಹನ ಏರ್ಪಡಿಸಿದ್ದು. ಅದೇ ರೀತಿ ಸ್ವಲ್ಪ ಮಳೆ ಬಂದು ಒಂಚೂರು ಸಮಸ್ಯೆ ಆಯಿತು. ಅದು ಬಿಟ್ಟರೆ ಎಲ್ಲ ರೀತಿಯೂ ಬೆಳಿಗ್ಗೆ 5:30ಯಿಂದ ಹಿಡಿದು ಇಲ್ಲಿವರೆಗೂ ಜನನೂ ಅದೇ ಥರ ಬಂದು ತಾಯಿಲಿ ಒಳ್ಳೆಯ ರೀತಿ ತಾಯಿ ಸೇವೆ ಮಾಡ್ತಾಯಿದ್ದಾರೆ. ಹಾಗೆಯೇ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಸ್ಪಂದಿಸಿದಂಥ ನಮ್ಮ ಕೇರಗಳಿ ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಅಕ್ಕಪಕ್ಕ ಈ ಲೇಔಟ್ಗಳು, ಆರ್ ಟಿ ನಗರ, ಸೋಮನಾಥ್ ನಗರ ಮತ್ತು ಇನ್ನು ಮಿಕ್ಕನಾದ ಲೇಔಟ್ಗಳ ಜನಗಳಿಗೆ ಪ್ರತಿಯೊಬ್ಬರಿಗೂ ಕೂಡ, ಯಾಕೆಂದರೆ ಇಲ್ಲಿಗೆ ಬರೋರು ನಮಗೆ ಹೇಳ್ತಾ ಇದ್ದಾರೆ, ನಮಗೆ ಆ ಥರ ಕಷ್ಟ ಇತ್ತು, ಒಳ್ಳೆಯದಾಗಿದೆ ಅಂದ್ಬಿಟ್ಟು ಹರಕೆ ಏನೇನೋ ಮಾಡಿ ಈ ದೇವಸ್ಥಾನ ಒಂದು ಅಭಿವೃದ್ಧಿಗೆ ಕಾರಣ ಆಗ್ತಾಯಿದ್ದಾರೆ. ಆ ತಾಯಿ ಇಲ್ಲಿ ಚಾಮುಂಡೇಶ್ವರಿ ಆ ತಾಯಿನೇ ಇಲ್ಲಿ ನೆಲೆಸಿದಾಳೆ ಅಂತ ನಾವು ನಂಬಿದ್ದೀವಿ. ಯಾಕೆಂದರೆ ಈ ದೇವಸ್ಥಾನ ಪೂರ್ವಕಾಲದಿಂದ, ಅಂದರೆ ನಮ್ಮ ತಾತ ಮುತ್ತಾತ, ನಮಗೂ ಗೊತ್ತಿಲ್ಲ, ನಮ್ಮ ಹಿಂದಿನಿಂದ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕೂಡ ಚಿಕ್ಕದ್ರಿಂದ ದೊಡ್ಡದಾಗಿ ಈಗ ಬೆಳೆದಿದೆ. ಅದಕ್ಕೆಲ್ಲ ಚಾಮುಂಡೇಶ್ವರಿ ಆಶೀರ್ವಾದನೇ ಕಾರಣ. ಚಾಮುಂಡೇಶ್ವರಿ ಇಲ್ಲಿ ನೆಲೆಸಿದಾಳೆ ಅಂತ ನಮ್ಮ ಜನಗಳು, ನಮ್ಮ ಗ್ರಾಮ ಜನಗಳು ಮತ್ತು ನಮ್ಮ ಈಗ ಇಲ್ಲಿ ಬಂದಿರೋಂಥ ಭಕ್ತಾದಿಗಳೆಲ್ಲ ಕೂಡ ನಾವು ನಂಬಿದ್ದೀವಿ. ಆ ತಾಯಿ ಆಶೀರ್ವಾದ ಈ ಒಂದು ತಿಂಗಳಲ್ಲಿ ನಾವು ಎಲ್ಲ ವಾರಗಳಲ್ಲೂ ಪೂಜೆ ಮಾಡೋದಲ್ಲ, ಆ ಪೂಜೆಗೆ ಸಹಕರಿಸಿದಂಥ ಎಲ್ಲ ಜನರಿಗೂ, ಭಕ್ತಾದಿಗಳಿಗೂ ಹಾಗೂ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರಿಗೂ, ನಮ್ಮ ಈ ಅಕ್ಕಪಕ್ಕ ಲೇಔಟ್ಗಳ ಜನರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಷ್ ಅಭಿವೃದ್ಧಿ ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ತಾಯಿನ ಕೇಳ್ಕೊಳ್ತಾ, ಈ ದಿನ ಈ ಒಂದು ಅನ್ನದಾಸೋಹಕ್ಕೆ ಮತ್ತು ಈ ಒಂದು ಪೂಜೆ ವಿಜೃಂಭಣೆಯನ್ನು ನಡೆಯೋದಕ್ಕೆ ಸಹಕರಿಸಿದಂಥ ತಮ್ಮ ಉದಾರ ಮನಸ್ಸಿನಿಂದ ತನು ಮನಧನವನ್ನು ಅರ್ಪಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಚಾಮುಂಡೇಶ್ವರಿ ತಾಯಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಜೊತೆಯಲ್ಲಿ ಪ್ರತಿ ಹಗಲು ರಾತ್ರಿ ಈ ಒಂದು ದೇವಸ್ಥಾನಕ್ಕೆ ದುಡಿದಂತಹ ಎಲ್ಲ ನಮ್ಮ ಕೇರಗಳಿ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಕೂಡ ನಾನು ಆ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ, ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಈ ಮೂಲಕ ಆ ಚಾಮುಂಡೇಶ್ವರಿ ಕೇಳ್ಕೊತಾ ಇದ್ದೀನಿ. ಜೈ ಚಾಮುಂಡೇಶ್ವರಿ. ಮುಂದೆ ಏನಾದ್ರು ಈ ದೇವಸ್ಥಾನನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಂತ ಅಂದ್ಕೊಂಡಿದ್ದೀರಾ ಸರ್? ಈ ದೇವಸ್ಥಾನನ ನಾವು ಇನ್ನೂ ನಮ್ಮ ಬೇರೆ ಬೇರೆ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ಒಂದು ದಾಸೋಹ ಭವನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಈ ದೇವಸ್ಥಾನನ ಇನ್ನೂ ಸ್ವಲ್ಪ ತೆಗೆದು ರೂಪೆಲ್ಲ ಮಾಡಿಸಿ ಒಂಥರ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ನಮ್ಮನ್ನ ಏನೇನೋ ಪ್ಲ್ಯಾನ್ ಇದೆ ಸರ್. ಅದಕ್ಕೆ ಆ ತಾಯಿನೇ ದಾರಿ ತೋರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಆ ದಾರಿ ತೋರಿಸ್ತಾ ಇದ್ದಾರೆ. ಅವ್ರ ದಾರಿ ತೋರಿಸ್ದಂಗೆ ನಾವು ಈ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಈಗ ಈ ತಿಂಗಳಲ್ಲಿ ಆಷಾಢದಲ್ಲಿ ಹೆಂಗೆ ಪ್ರತಿ ಶುಕ್ರವಾರ ಆಗ್ಬೋದು, ಪ್ರತಿ ದಿನ ವರ್ಷ ಪೂರ್ತಿ ಯಾವ ರೀತಿ ನಮಗೆ ಜನ ಸಹಕಾರ ಕೊಡ್ತಾ ಇದ್ದಾರೆ, ಅದೇ ರೀತಿ ಈ ಒಂದು ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಮಾಡಿ ಇನ್ನೂ ದೊಡ್ಡದಾಗಿ ಬೆಳೆಯೋ ಮಟ್ಟಕ್ಕೆ ಮತ್ತು ಒಂದು ದಾಸೋಹ ಭವನ ಮಾಡೋದಕ್ಕೆ ಈ ಜನಗಳ ನಮ್ಮ ಸಹಕಾರನ ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ಬರುವಂಥ ಭಕ್ತಾದಿಗಳು, ಆರ್ ಟಿ ನಗರ, ಸೋಮನಾಥ್ ನಗರ, ನ್ಯಾಯಾಂಗ ಬಡಾವಣೆ, ದಟ್ಗಳ್ಳಿ, ಕನಕದಾಸ್ ನಗರ, ಮಹಾಲಕ್ಷ್ಮಿ ಲೇಔಟ್ ಎಲ್ಲ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ವಿನಮ್ರತೆಯಿಂದ ಅವರ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಿಮ್ಮೆಲ್ಲ ಸಹಕಾರ ನಮಗಿರಲಿ.
ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗೆ ಇರಲಿ ಅಂದ್ಬಿಟ್ಟು ಈ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ.